ಸೆರಗಿನ ಕೆಂಡ ನಿಮ್ಮಲ್ಲೂ ಇಲ್ವಾ? ಏನೂ ಇಲ್ಲ ನಮ್ಮಲ್ಲಿ. ಇವ್ರ ವಿಚಾರ ಹೇಳಬೇಕಾಗ್ತದೆ. ಹೊಸ ಕ್ಯಾಂಡಿಡೇಟ್ಗಳ ಬಗ್ಗೆ ಭಾಳ ಚರ್ಚೆ ನಡೀತಾ ಇತ್ತು. 46 ಜನರು ಕೊಟ್ಟರು, 10 ಜನ ಗೆದ್ದರು. ಯಾಕೆ 46 ಜನ ಕೊಟ್ಟರು ಅಂತ ಆಲೋಚನೆ ಮಾಡಿದಾಗ ಅವರ ಆಂತರಿಕ ಸರ್ವೆಗಳು ಹೇಳ್ತಾ ಇತ್ತು 40 ಸೀಟೇ ಬರ್ತದೆ ಅಂತ. ಹಾಗಾಗಿ ಹೆದರ್ಕೊಂಡು ಕ್ಯಾಂಡಿಡೇಟ್ಗಳನ್ನ ಕಿತ್ತೋಗೋದು, ಹೊಸ ಕ್ಯಾಂಡಿಡೇಟ್ ಕೊಟ್ಟರು, ಅಲ್ಲೂ ಸಫಲ ಆಗಲಿಲ್ಲ. ಇದು ಈಗಲೂ ಹಾಗೆ ಇರೋದು. ಸರ್ವೆ ಸೇಸ್ ವೆರಿ ಕ್ಲಿಯರ್, BJP ಕ್ಯಾಂಡಿಡೇಟ್ಸ್ ಆರ್ ಗೋಯಿಂಗ್ ಟು ಲೂಸ್. ಹಾಗಾಗಿ ಹೊಸ ಕ್ಯಾಂಡಿಡೇಟ್ ತರ್ತಾರೆ. ಸುಮ್ಮನೆ ಗೆಲ್ಲೋ ಕ್ಯಾಂಡಿಡೇಟ್ನ ಬದಲಾವಣೆ ಮಾಡ್ತಾರೆ. ಯಾರು ಗೆಲ್ಲೋಕ್ಕೋಸ್ಕರ ನಾವಿರೋದು ಅಂತಕ್ಕಂಥ ಪಾರ್ಟಿ ಅದು. ನಾವು ದೇಶಕ್ಕೋಸ್ಕರ ಇರೋರು, ಅವ್ರು ಕೆಲ ಎಲೆಕ್ಷನ್ಗೋಸ್ಕರ ಇರೋ ಪಾರ್ಟಿಯವರು. ಹಾಗಾಗಿ ನಿಮ್ಗೆ ಹೇಳ್ತಾ ಇರ್ತಕ್ಕಂಥಂದರೆ ಅವರ ಸರ್ವೆಗಳು, ನಮ್ಮ ಸರ್ವೆ ನಿಮ್ಮ ಸರ್ವೆ TV ಸರ್ವೆ ಅಲ್ಲ. ಅವರ ಸರ್ವೆಗಳಲ್ಲಿ ಯಾಕೆ ಇವರೆಲ್ಲ ಸೋಲ್ತಾರಂತ ಪಟ್ಟಿ ಆಗ್ಬಿಟ್ಟಿದೆ. ಆ ಕಾರಣಕ್ಕೆ ಅವ್ರನ್ನೆಲ್ಲ ಬದಲಾವಣೆ ಮಾಡ್ಲಿಕ್ಕೆ ಹೋಗಿರ್ತಕ್ಕಂಥದ್ದು. ಗೆದ್ದಿರೋ ಅಭ್ಯರ್ಥಿಗಳನ್ನ ಮಿನಿಸ್ಟರ್ ಆದವ್ರನ್ನ ಹೋಗ್ಬಿಟ್ಟು ನಿಲ್ಲಿಸ್ತಾ ಇದ್ದಾರೆ. ಯಾಕಂದ್ರೆ ಪವರ್ಫುಲ್. ನಾವು ಯಾಕೆ ನಿಲ್ಲಿಸ್ತಾ ಇದೀವಿ ಅಂದ್ರೆ ಅವರು ಬಹಳ ಬೇರೆ ಅಭ್ಯರ್ಥಿಗಳಿಲ್ಲ, ಬೇರೆ ಇದಾರ್ರಿ. ಇವ್ರು ಮೋಸ್ಟ್ ಪವರ್ಫುಲ್ ಪೀಪಲ್, ವಿ ವಿಲ್ ಪುಟ್ ದೇಮ್ ಅಂತ ಹೇಳ್ತಾ ಇದೀವಿ ನಾವು. ನಮ್ಮಲ್ಲಿ ಹತ್ರ ಜಾಸ್ತಿ ಕ್ಯಾಂಡಿಡೇಟ್ಗಳಿದ್ದಾರೆ ನಮ್ಮಲ್ಲಿ. ಅಲ್ಲಿ ಕ್ಯಾಂಡಿಡೇಟ್ಗಳಿಲ್ಲ, ಸೋಲ್ತಾ ಇದ್ದಾರೆ. ಅದಕ್ಕೆ ಬದಲಾವಣೆ, ಹೊಸ ನೀರು ಯಾಕೆ ಅಲ್ಲಮ್ಮ. ಮುಂಗೇರಿ ಜನ ನಿಮ್ಮನ್ನ ಮುಂಗೇರಿ ಲಾಲಿನ ಕನಸ್ತರ ಕಾಂಗ್ರೆಸ್ ಕನಸು ಕಾಣ್ತಾ ಇದೆ. ಕಾಂಗ್ರೆಸ್ 10 ಸೀಟ್ ಬರಲ್ಲ ನಿಮಗೆ. ದೇಶದಲ್ಲಿ ನಡೆದಿರ್ತಕ್ಕಂಥ 6-7 ಬೇರೆ ಬೇರೆ ಮಾಧ್ಯಮದವರು ಸರ್ವೆ ಮಾಡಿರೋದು ಎಲ್ಲಾದ್ರೂ ಸರ್ವೆ ಪ್ರಕಾರ ಕಾಂಗ್ರೆಸ್ 40 ಸೀಟ್ ದಾಟದೇ ಇರುವಂತ ದಾರುಣ ಸ್ಥಿತಿ ಇದೆ. 40 ಸೀಟು ತಗೊಳ್ಳದೇ ಇರುವಷ್ಟು ದಾರುಣ ಬಿಜೆಪಿ ಅವರ ಅಲಯನ್ಸ್ ನವರು ಕಾಂಗ್ರೆಸ್ ಲೆಕ್ಕಕ್ಕೆ ಹಿಡಿದೆ ಯಾಕಂದ್ರೆ ಮುಳುಗೋ ಹಡಗಲ್ಲಿ ಯಾರಿಲ್ಲ. ಕಾಂಗ್ರೆಸ್ ಜೊತೆ ಕಾಂಗ್ರೆಸ್ ಜೊತೆ ಹೋಗಕ್ಕೆ ಯಾರು ತಯಾರಿಲ್ಲ. ಕಾಂಗ್ರೆಸ್ ಮುಕ್ತ ಭಾರತಕ್ಕೆ ಭಾರತದ ಜನ ತಯಾರಾಗಿದ್ದಾರೆ. ಕಾಂಗ್ರೆಸ್ ಒಂದೇ ಒಂದು ಕಾಂಗ್ರೆಸ್ನವ್ರಿಗೆ ನನ್ನೊಂದು ಸಲಹೆ ಏನಂದ್ರೆ, ನಾಗರಾಜ್ ಅವರು ಪ್ಲೀಸ್ ಪ್ಲೀಸ್ ಅಂತ ಹೇಳ್ತಾ ಇದ್ದೀನಿ. ನಾಗರಾಜ್ ಅವರೇ ಸರ್, ಇಲ್ಲಿ ಟೈಮ್ ಇಲ್ಲ. ಇವ್ರಿಗೆ ಏನಾದ್ರು ಅಂದ್ರೆ ಸಿಟ್ಟು ಬರುತ್ತೆ ನಾಗರಾಜ್ ಅವರಿಗೆ. ಎಸ್ ಗಂಗಾಧರ್ ಮೂರ್ತಿ ಅವರು ಪ್ಲೀಸ್ ಲಾಸ್ಟ್ 30 ಸೆಕೆಂಡ್ಸ್. ನಾನು ಕೂತಿರೋದು ನನ್ನ ಪಾರ್ಟಿದು ಒಬ್ಬಂದು ಹೇಳ್ಕೊಳಂಗಿದ್ರೆ ಕಮರ್ಷಿಯಲ್ ಕೊಟ್ಬಿಟ್ಟು ಭಾಷಣ ಮಾಡ್ಕೊಂಡು ಹೋಯ್ತೀನಿ. ನಿಂತರ ಭಾಷಣ ಮಾಡ್ಕೊಂಡು ಇನ್ನೊಬ್ರಿಗೆ ಡಿಸ್ಟರ್ಬ್ ಮಾಡ್ಕೊಂಡು ಕೂತ್ಕೊಳ್ಳಲ್ಲ. ಕಾಂಗ್ರೆಸ್ ಪಾರ್ಟಿ ಇವತ್ತು ಕೂಡ ಕರ್ನಾಟಕದಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ವಿರೋಧ ಪಕ್ಷದ ನಾಯಕನಾಗಿ ಕೂಡಿಸೋಂತ ಆಸೆ ಇದ್ರೆ, ಹೋದ ಸಲ 19ರಲ್ಲಿ ನಮಗೂ ಸೇರಿಸಿ ಮೋಸ ಮಾಡದೇ ಇದ್ದಂಗೆ ಈ ಸಲ ಆದ್ರೂ ಮೋಸ ಮಾಡದಲ್ಲೇ ಚುನಾವಣೆ ಮಾಡ್ಲಿ, ಚುನಾವಣೆ ರಿಸಲ್ಟ್ ಮಾಡಿ. ಓಕೆ, ತುಂಬಾ ಧನ್ಯವಾದಗಳು. ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತೆ ಎಲ್ಲ ಅತಿಥಿಗಳಿಗೂ ಕೂಡ ತುಂಬಾ ಧನ್ಯವಾದಗಳು.